ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಶಾರದೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಆರ್ತಿ ಶಾರದೆಗೆ ಯಶೋದೆ ಥರ ರೆಡಿ ಮಾಡ್ತಾ ಇರ್ತಾಳೆ. ಒಡವೆ ಎಲ್ಲನೂ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾಳೆ. ಇಷ್ಟೆಲ್ಲ ಅಲಂಕಾರ ಮಾಡಿದ್ರು ಶಾರದೆ ಮಾತ್ರ ಡಲ್ ಆಗಿರ್ತಾಳೆ. ಯಾಕೆ ಡಲ್ ಆಗಿದ್ದೀರಾ, ಹುಷಾರಿಲ್ವಾ ಅಂತ ಆರ್ತಿ ಕೇಳ್ತಾಳೆ. ಹಾಗೇನಿಲ್ಲ, ಸ್ವಲ್ಪ ತಲೆನೋವು ಅಷ್ಟೇ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಆರ್ತಿ ಅತ್ತೆಗೆ ಹೇಳ, ಅವರು ಚೆನ್ನಾಗಿ ಟೀ ಮಾಡ್ಕೊಡ್ತಾರೆ, ಅದನ್ನ ಕುಡಿದ್ರೆ ತಲೆನೋವು ಹೊರಟೋಗುತ್ತೆ ಅಂತ ಹೇಳಿದಾಗ, ಪರವಾಗಿಲ್ಲ ನನಗೆ ಬೇಡ ಅಂತ ಶಾರದಾ ಹೇಳ್ತಾಳೆ. ಒಡವೆ ಮತ್ತೆ ಈ ಸೀರೆಯಲ್ಲಿ ನೀವು ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಇದು ನಿಮಗೆ ಪರ್ಫೆಕ್ಟ್ ಮ್ಯಾಚ್ ಆಗ್ತಾ ಇದೆ ಹೇಳ್ಬಿಟ್ಟು ಶಾರದೆಗೆ ದೃಷ್ಟಿ ತೆಗಿತಾಳೆ. ಅಲ್ಲಿ ಕೃಷ್ಣ ರೆಡಿ ಆಗಿದ್ದಾನೆ, ಇಲ್ಲಿ ಯಶೋಧನ ರೆಡಿ ಆಗಿದ್ದಾಳೆ. ಇಲ್ಲಿ ಬನ್ನಿ ಹೋಗೋಣ ಅಂತ ಆರ್ತಿ ಕರೆದಾಗ, ಇಲ್ಲ ನಾನು ಬರೋದಿಲ್ಲ, ನನಗೆ ಇದನ್ನೆಲ್ಲ ಹಾಕೊಂಡು ಬರೋದಕ್ಕೆ ತುಂಬಾನೇ ಒಂದು ಮುಜುಗರ ಆಗ್ತಾ ಇದೆ. ಈ ಥರ ಎಲ್ಲ ಮೇಕಪ್ಪು ನಾನು ಯಾವತ್ತೂ ಮಾಡ್ಕೊಂಡಿಲ್ಲ, ನಾನು ಮಾಡ್ಕೊಂಡಿರೋದು ಇದೇ ಫಸ್ಟ್ ಟೈಮು. ಎಲ್ಲರ ಮುಂದೆ ಹೋಗೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ ಅಂದಾಗ, ನೀವು ಆಗಿಲ್ಲ ಅನ್ನೋ ಆಗಿಲ್ಲ, ನೀವು ಇವತ್ತು ಶಾರದಾ ಅಲ್ಲ ಯಶೋದೆ ಅಂದಾಗ ಅದೇಗಾಗುತ್ತೆ, ಮಹಾನ್ ತಾಯಿ ಯೋಗ್ಯತೆ ನಮಗಿಲ್ ಬರಬೇಕು ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಮಹಾತಾಯಿ ಕೃಷ್ಣನ್ನ ಮಡಿಲಲ್ಲಿ ಆಡಿಸಿ ಓದೋಳು ಹೇಳ್ತಿರ್ಬೇಕಾದ್ರೆ, ನೀವ್ಯಾಕೆ ಬೇಜಾರು ಮಾಡ್ಕೊತೀರಾ, ನೀವು ಪುಟ್ಟ ಮುದ್ದು ಕೃಷ್ಣನ್ನ ನಿಮ್ಮ ಮಡಿಲಲ್ಲೂ ದೀಪನ್ನ ಆಡ್ಸಿದಿರಲ್ವಾ, ನೀವು ಸಿಂಗಲ್ ಪೇರೆಂಟ್ ಆಗಿ ಸಾಕಿ ಸಲುತ್ತಾ ಇದ್ದೀರಾ, ನೀವು ಆ ಯಶೋದೆಗಿಂತ ಏನ್ ಕಡಿಮೆ ಇಲ್ಲ, ಮಾಡ್ಕೋಬೇಡಿ ಶಾರದೇವ್ರೆ ಅಂತ ಆರ್ತಿ ಸಮಾಧಾನ ಮಾಡ್ತಾಳೆ. ನೋಡಿ, ಮಕ್ಕಳ ಹೃದಯದಲ್ಲಿ ಸಾಕ್ಷಾತ್ ದೇವತೆನೇ ವಾಸ ಮಾಡ್ತಾ ಇರ್ತಾಳೆ. ದೀಪು ಕೃಷ್ಣ ಆದ್ಮೇಲೆ ನೀವು ಯಶೋದನೆ ತಾನೆ, ಬನ್ನಿ ಕೆಳಗಡೆ ಹೋಗೋಣ ಅಂತ ಹೇಳಿ ಮೇಲ್ಗಡೆ ಮುಸ್ಕೆಲ್ಲ ಹಾಕ್ಬಿಟ್ಟು ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡ್ತಾ ಇರ್ತಾಳೆ. ಕಡೆ ಆರ್ತಿ ಯಶೋದನ ರೆಡಿ ಮಾಡ್ಬಿಟ್ಟು ಇಬ್ರು ಸ್ಟೆಪ್ ಇಂದ ಬರ್ತಾ ಇರ್ತಾರೆ. ಇದನ್ನ ಸುಮಿತ್ರ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಎಲ್ಲರೂ ಬನ್ನಿ ಒಂದ್ ನಿಮಿಷ ಬನ್ನಿ, ನಮ್ ಶಾರದೆನ ನೋಡಿ ಅಂತ ಕರೀತಾರೆ. ಶಾರದೆ ಸುಮಿತ್ರ ಹತ್ರ ಬಂದಿತ್ಕೊಂಡಾಗ ದೃಷ್ಟಿ ತೆಗೆದು, ಯಶೋದನ್ ತರನೇ ಕಾಣಿಸ್ತಾ ಇದೆಯಾ ಕಣಮ್ಮ, ಯಾವ ದೃಷ್ಟಿನೂ ಆಗ್ಬಾರ್ದು, ಅದಕ್ಕೆ ನಾನು ದೃಷ್ಟಿ ಬಟ್ಟಿಕ್ಕಿದೀನಿ ಹೇಳಿ ದೃಷ್ಟಿನ ತೆಗಿತಾ ಇರ್ತಾರೆ. ಎಲ್ಲರೂ ನೋಡಿ ಖುಷಿ ಪಡ್ತಾರೆ. ಆದ್ರೆ ಜ್ಯೋತಿಕಾ ಮತ್ತೆ ಮುರಳಿ ಮಾತ್ರ ಹೊಟ್ಟೆ ಉರ್ಕೊಂತಾ ಇರ್ತಾರೆ. ನೋಡಿ ಆತ ಶಿವನಾರಾಯಣ್ ಕೂಡ ತೇಟ್ ಯಶೋದನೆ ನೋಡ್ದಂಗಾಯ್ತು ಕಣಮ್ಮ ನಿನ್ನ ನೋಡಿ ಅಂತ ಹೇಳ್ತಾರೆ. ತುಂಬಾನೇ ಖುಷಿ ಆಗ್ತಿದೆ ಕಣಮ್ಮ ಅಂತ ಹೇಳ್ತಾ ಇರ್ಬೇಕಾದ್ರೆ ದಶರಥ ಇರ್ತಾರೆ. ಏನ್ ಯಶೋದಮ್ಮ, ನಿಮ್ಮ ತುಂಟು ಕೃಷ್ಣನ್ನ ಒಳಕಲ್ಲಿಗೆ ಕಟ್ಟೋದಕ್ಕೆ ರೆಡಿ ಮಾಡ್ಕೊಂತಿದ್ಯಾ ಅಂತ ಹೇಳಿದಾಗ ಮನೆಯವರೆಲ್ಲ ನಗ್ತಾರೆ. ಆಗ ಸುಮಿತ್ರ, ಆ ತುಂಟು ಕೃಷ್ಣ ನಮ್ ಕೈಗೆ ಸಿಗಲ್ವಲ್ಲ, ಕೊಳ್ಳೋಣ ಅಂತ ಅಂದ್ರೆ ನಮ್ ಸಿದ್ಧನು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಇದೇ ತರ ಆಡ್ತಾ ಇದ್ದ, ಎಲ್ಲ ಕೃಷ್ಣನ್ ತರ ಆಡ್ತಾ ಇದ್ದ, ನಮ್ ಕೈಗೆ ಸಿಗ್ತಾ ಇರ್ಲಿಲ್ಲ ಅಂದಾಗ ಮನೆಯವರೆಲ್ಲ ನಗಾಡ್ತಾರೆ. ವಿಮಲ ಹೇಳ್ತಾ ಇರ್ತಾರೆ, ಅಂತೂ ಇಂತೂ ಮ್ಯಾಜಿಕ್ ಮಾಡಿ ಶಾರದೆನ ಯಶೋದೆ ಮಾಡ್ಬಿಟ್ಟಿದ್ಯಾ, ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ಯಾ ಅಂದಾಗ, ಮತ್ತೆ ನಾವೇನ್ ಕಮ್ಮಿನಾ, ಅದಕ್ಕೆ ಹೇಳೋದು ಮನೇಲಿ ಎಲ್ರಿಗೂ ಒಂದ್ ಹೆಣ್ಮಗು ಇರ್ಬೇಕು ಅಂತ, ಅಲ್ಲೂ ಆರ್ತಿ ಅಂತ ಮಗಳಿರ್ಬೇಕು ಅಂತ ಹೇಳೋದು ಗೊತ್ತಾ ಅಂತ ಆರ್ತಿ ಹೇಳಿದಾಗ ಎಲ್ಲರೂ ನಗ್ತಾ ಇರ್ತಾರೆ. ಈ ಕಡೆ ಸುಮಿತ್ರ ಸೂಪರ್ ಅಂತ ಹೇಳ್ತಾ ಇರ್ಬೇಕಾದ್ರೆ ದಶರಥ, ಹೀಗೆ ನಿಂತಿರ್ತಿರೋ ಅಥವಾ ಪ್ರಸಾದ ಗಿಸಾದ ಯಾರು ಕೊಡ್ತೀರಾ ಅಂತ ಕೇಳಿದಾಗ ಸುಮಿತ್ರ ಬೈತಾ ಇರ್ತಾರೆ, ಯಾವಾಗ್ಲೂ ನಿಮಗ್ ತಿನ್ನೋದೇ ಜ್ಞಾನ ಅಲ್ವಾ ಅಂತ. ದಶರಥ ಅವರು ನಗ್ತಾ ಇರ್ತಾರೆ. ಈ ಕಡೆ ಪಾರಿಜಾತ, ಕೊಟಿ ಬಾಹಿಲಿ, ಇವಳೇನ್ ಚೆನ್ನಾಗಿದ್ದಾಳೆ ಅಂತ ಎಲ್ಲರೂ ಇವಳನ್ನ ಆಡಿ ಆಡಿ ಹೊಗಳ್ತಾ ಇದ್ದಾರೆ. ಆ ತರ ನೋಡಿದ್ರೆ ನೀನು ಮಿಸ್ ಬೆಂಗಳೂರು ತಾನೆ, ನೀವು ಮಿಸ್ ಇಂಡಿಯಾ ತಾನೆ, ನಿನ್ ಮುಂದೆ ಏನು ಅಲ್ಲ. ಅಮ್ಮಮ್ಮ ನಾನು ಮಿಸ್ ಇಂಡಿಯಾ, ಆದ್ರೆ ಏನ್ ಮಾಡೋದು, ಯಾವಾಗ್ಲೂ ಇವಳನ್ನೇ ಹೊಗಳ್ತಾ ಇರ್ತಾರೆ. ಎಲ್ಲ ಏನಾಗಿದೆಯೋ ಹಬ್ಬ ದಿನನೂ ಬಿಡಲ್ಲ, ಛೇ ಮನ್ಸಲ್ಲ ಬೈಕೊಂತ ಇರ್ತಾರೆ. ಎಷ್ಟೋ ವರ್ಷಗಳ ನಂತರ ನಮ್ಮ ಮನೇಲಿ ಕೃಷ್ಣ ಮತ್ತೆ ಯಶೋದೆನ ನೋಡ್ತಾ ಇದೀವಿ ಅಂತ ಸುಮಿತ್ರ ಹೇಳ್ತಾರೆ. ವಿಮಲ, ಹೌದು ಸುಮಿತ್ರ, ನೀನ್ ಹೇಳೋದ್ ಕರೆಕ್ಟ್. ಚಿಕ್ಕವರಿದ್ದಾಗ ಸಿದ್ದು ಮತ್ತೆ ಜ್ಯೋತಿಕಾ ಕೃಷ್ಣನ ವೇಷ ಹಾಕ್ತಾ ಇದ್ರು, ಈಗ ದೊಡ್ಡವರಾಗಿದ್ದಾರೆ, ಅವ್ರ ಕೆಲಸದಲ್ಲಿ ಅವರು ಬಿಸಿ ಆಗ್ಬಿಟ್ಟಿದ್ದಾರೆ. ಈಗ ನಮ್ಮ ಮನೇಲಿ ಆತರ ವೇಷ ಹಾಕೊಳ್ಳೋರು ಯಾರಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ನನ್ ಕಣ್ಣಿಗೆ ಇನ್ನು ಕಡ್ತಾ ಆಗಿದೆ, ನಮ್ ಸಿದ್ದು ಕೃಷ್ಣ ಆದ್ರೆ ನಮ್ ಜ್ಯೋತಿಕಾ ರಾಧೆ ಆಗ್ತಿದ್ಲು ಅಂತ ಹೇಳ್ತಿರುವಾಗ ಈ ಕಡೆ ಜ್ಯೋತಿಕಾ ನಾಚ್ಕೊಂತಾ ಇರ್ತಾಳೆ. ಮುರಳಿ ಅವರು ಕೊರಳಿಗೋಸ್ಕರ ಇಬ್ರು ಸೇರಿ ತುಂಬಾ ಜಗಳ ಮಾಡಿ ಕೊರಳನೆ ಮುಗ್ದಾಕಿದ್ರು ಅಂತ ಎಲ್ಲ ನಿನಗೆ ನೆನಪಿದ್ಯಾ ಪುಟ ಅಂತ ಕೇಳ್ತಾ ಇರ್ಬೇಕಾದ್ರೆ, ಹೌದಮ್ಮ ಎಲ್ಲ ಮರೆಯಕ್ಕಾಗತ್ತಾ, ನಾವಿಬ್ರೇ ಎಷ್ಟೇ ಜಗಳಾಡಿದ್ರು ಅದು 5 ನಿಮಿಷ ಅಷ್ಟೇ, ಮತ್ತೆ ನಾವಿಬ್ರು ಒಂದಾಗ್ಬಿಡ್ತಿದ್ವಿ, ಇಬ್ರ ನಡುವೆ ಅಷ್ಟು ಪ್ರೀತಿ ವಾತ್ಸಲ್ಯ ಬಾಂಧವ್ಯ ಎಲ್ಲ ಇತ್ತು, ಯಾವಾಗ್ಲೂ ರಾಧೆ ಆದ್ರೆ ಸಿದ್ದುನೇ ಯಾವಾಗ್ಲೂ ಕೃಷ್ಣ ಆಗ್ತಾ ಇದ್ದ ಅಂತ ಜ್ಯೋತಿಕಾ ಹೇಳ್ತಾಳೆ. ದಶರಥ ಅವರು ಬೇಜಾರ್ ಮಾಡ್ಕೊಂತಾ ಇರ್ತಾರೆ. ಆರ್ತಿ, ಯಾವಾಗ್ಲೂ ನನ್ನ ಕೃಷ್ಣ ನಾನು ರಾಧೆ ಹೇಳ್ಬೇಡ ಜೋ, ಯಾಕೆ ಗೊತ್ತಾ, ರಾಧಾಕೃಷ್ಣ ಯಾವತ್ತೂ ಮದ್ವೆನೇ ಆಗ್ಲಿಲ್ಲ ಅಂತ ಆರ್ತಿ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ನಗ್ತಾ ಇರ್ತಾರೆ. ಆದ್ರೆ ಜ್ಯೋತಿಕಾ ತುಂಬಾನೇ ಕೋಪ ಮಾಡ್ಕೊಂತಾಳೆ. ಆರ್ತಿನೇ ನೋಡ್ತಾ ಇರ್ತಾಳೆ. ವಿಮಲ, ತರ್ಲೆ ಯಾವಾಗ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ವಾ, ಕಾಮಿಡಿ ಮಾಡ್ತಾ ಇದ್ಯಾ ಅಂತ ವಿಮಲ ಅವರು ಆರ್ತಿಗೆ ಬೈತಾರೆ. ಕಡೆ ಸುಮಿತ್ರ ವಿಮಲಂಗೆ ಸಮಾಧಾನ ಮಾಡ್ತಾರೆ. ಏನೋ ತಮಾಷೆಗೆ ಮಾತಾಡಿದಾಳೆ ಬಿಡು, ಹೋಗ್ಲಿ ವಿಮಲಾ ಅಂತ, ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ನಿನ್ ಮಗನ್ಗೆ ಕೊಟ್ಟು ಮದುವೆ ಮಾಡೋದು ಅದನ್ನ ಯಾರು ತಪ್ಸಕ್ ಆಗೋದಿಲ್ಲ. ಸುಮಿತ್ರ ಹೇಳ್ತಾ ಇರ್ಬೇಕಾದ್ರೆ ಶಾರದಂಗೆ ಟೆನ್ಷನ್ ಶುರು ಆಗುತ್ತೆ. ದಶರಥ ತನ್ನ ಮನ್ಸಲ್ಲಿ ಅನ್ಕೊಂತಾ ಇರ್ತಾನೆ, ಸುಮಿತ್ರ ನೀನು ಒಬ್ಳು ಯಶೋದೆ ಅನ್ನೋದನ್ನ ಮರಿಬೇಡ, ಯಾಕಂದ್ರೆ ಸಾಕಿ ಸಲಿ ದೊಡ್ಡೋಳ್ನಾಗಿ ಜ್ಯೋತಿಕನ್ನ ಮಾಡಿದ್ಯಾ, ಈ ಪ್ರೀತಿ ಈ ತರ ನಿನ್ನ ಹತ್ರ ಮಾತಾಡಿಸ್ತಾ ಇದೆ, ಆದ್ರೆ ನಿನ್ ನಿಜವಾದ ಮಗಳು ಅಲ್ಲ ಅನ್ನೋದು ನನಗ್ ಗೊತ್ತು, ಏನು ಮಾಡ್ಲಾಗದ ಪರಿಸ್ಥಿತಿಲಿ ನಾನಿದ್ದೀನಿ ಅಂತ ಹೇಳಿ ಮನ್ಸಲ್ಲೇ ಅನ್ಕೊಂಡು ಮಾಡ್ಕೊಂತಾ ಇರ್ತಾನೆ. ಎಲ್ಲರೂ ಯಾಕೆ ಹೀಗೆ ನಿಂತ್ಕೊಂಡ್ಬಿಟ್ರಿ, ಬನ್ನಿ ಪೂಜೆ ಮಾಡೋಣ ಅಂತ
ಮನೆ ಹತ್ರ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಕೃಷ್ಣನ್ಗೆ ಎಲ್ಲರೂ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂತಾ ಇರ್ತಾರೆ. ಶಾರದನು ಸಹ ಪ್ರಾರ್ಥನೆ ಮಾಡ್ಕೊಂತಾ ಇರ್ತಾಳೆ. ಅಮ್ಮ, ನನಗೆ ಕೃಷ್ಣಂದು ಮತ್ತೆ ಕಂಸಂದು ಕತೆ ಹೇಳಿ. ಸ್ವಲ್ಪ ಹೇಳಿದ್ಲು, ನೀವು ಜಾಸ್ತಿ ಹೇಳ್ಬೇಕು, ಕೇಳಕ್ಕೆ ತುಂಬಾ ಇಷ್ಟ ಅಂತ ಹೇಳ್ತಾ ಇರ್ಬೇಕಾದ್ರೆ, ಈ ಬಂಗಾರ ಹೇಳ್ತೀನಿ ಅಂತ ಹೇಳಿ ಸುಮಿತ್ರಾ, ನಾನ್ ಕತೆ ಹೇಳ್ತೀನಿ, ನೀನ್ ಕೇಳ್ತೀಯಾ ಅಂತ ಇರ್ತಾಳೆ. ದೀಪು ಅನ್ನೋ ಒಬ್ಬ ದೊಡ್ಡ ರಾಕ್ಷಸ ದೇವಕಿ ಮತ್ತೆ ವಾಸುದೇವನ್ನ ಜೈಲಿಗೆ ಹಾಕಿರ್ತಾನೆ. ಕೃಷ್ಣನಿಗೆ ತಕ್ಕ ಶಾಸ್ತಿ ಮಾಡ್ಬೇಕು ಅಂತ ದೇವಕಿ ಹೊಟ್ಟೆಲಿ 8ನೇ ಮಗುವಾಗಿ ಹುಡ್ತಾನೆ. ಮುಂದೆ ನಡೆದಿದ್ದ ಕತೆನೆಲ್ಲ ದೀಪು ಪುಟ್ಟಂಗೆ ಹೇಳ್ತಾ ಇರ್ಬೇಕಾದ್ರೆ, ಅಯ್ಯೋ ದೊಡ್ಡ ತಲೆನೋವು ಇವ್ರದು ಅಂತೇಳಿ ಪಾರಿಜಾತ ಮತ್ತೆ ಜ್ಯೋತಿಕಾ ಹೇಳ್ಕೊಂತ ಇರ್ತಾರೆ. ಈ ಕೃಷ್ಣ ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿ ಸಂಹಾರ ಮಾಡ್ತಾನೆ ಅಂತ ನಡೆದಿದ್ದ ಕತೆನೆಲ್ಲ ಹೇಳ್ತಾ ಇರ್ಬೇಕಾದ್ರೆ ದೀಪು ಪುಟ್ಟ ತುಂಬಾನೇ ಖುಷಿ ಪಡ್ತಾಳೆ. ನಮ್ಮ ಶ್ರೀಕೃಷ್ಣ ಶ್ರಾವಣ ಮಾಸದಲ್ಲಿ ಹುಟ್ಟ ಅಂತ ಹೇಳ್ತಾ ಇರ್ತಾರೆ. ಬಂಗಾರ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿ ದಿನ ಹುಟ್ಟು ಹಬ್ಬ ಆಚರಿಸ್ತಾರೆ ಅಂತ ಹೇಳ್ದಾಗ ದೀಪ ಪುಟ್ಟನ್ಗೆ ಕತೆ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ಅಂದ್ರೆ ಪುಟ್ಟ, ಇವತ್ತು ಶ್ರೀಕೃಷ್ಣನ ಬರ್ತಡೇ ಅಂತ ಹೇಳ್ತಾ ಇರ್ಬೇಕಾದ್ರೆ, ಹೌದಾ ಮಮ್ಮ, ನಾ ಬಂದು ಕೇಕ್ ಕಟ್ ಮಾಡ್ತಾನಾ ಅಂತ ಕೇಳ್ತಾಳೆ. ಮನೆಯವರೆಲ್ಲ ನಗ್ತಾರೆ. ಆಗ ತಾತ ಶಿವನಾರಾಯಣ್, ಕೇಕ್ ಎಲ್ಲ ಕಟ್ ಮಾಡೋದು ನಾವ್ ಇವಾಗ ಮಾಡ್ಕೊಂಡಿರೋದು, ಮುಂಚೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ದೇವರಿಗೆ ಭಕ್ತಿಯಿಂದ ಕೈ ಮುಗ್ದು ಹಣೆಗೆ ಕುಂಕುಮ ಇಟ್ಕೊಂಡು ಬಂದು ಪಾಯಸ ಮಾಡ್ಕೊಂಡು ತಿಂತಾ ಇದ್ರು. ಇವಾಗೆಲ್ಲ ಕೇಕ್ ಕಟ್ ಮಾಡಿ ಎಲ್ಲ ಮಾಡ್ತಾರೆ ಅಂತ ಹೇಳಿದಾಗ, ಹೌದಾ ತಾತ, ಅದೆಲ್ಲ ಸರಿ ಅಮ್ಮಮ್ಮ, ದೇವಕಿಗೆ ಕೃಷ್ಣನ್ ಬಿಟ್ಟಿರೋದಕ್ಕೆ ಬೇಜಾರಾಗ್ಲಿಲ್ವಾ? ದೀಪು ಪುಟ್ಟ ಕೇಳ್ತಾಳೆ. ಬೇಜಾರಾಗ್ದಲೇ ಇರುತ್ತಾ? ಆಟ ಆಡೋ ಪುಟ್ಟ ಕೃಷ್ಣನ ಬಿಟ್ಟಿರೋದಕ್ಕೆ ಎಲ್ಲರಿಗೂ ಬೇಜಾರಾಗುತ್ತೆ. ಅಮ್ಮನ್ ಜೊತೆ ಇದ್ರೆ ಕೃಷ್ಣನ್ಗೆ ತೊಂದರೆ ಆಗುತ್ತಲ್ವಾ, ಅದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಕರ್ಕೊಂಡೋಗಿ ಕೃಷ್ಣನ್ನ ಬಿಟ್ಲು ಅಂತ ಹೇಳ್ತಾ ಇರ್ತಾರೆ. ಯಶೋದೆ ದೇವಕಿಗಿಂತ ಹೆಚ್ಚು ಪ್ರೀತಿನ ಕೃಷ್ಣನ್ಗೆ ಕೊಟ್ಲು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಪುಟ್ಟ ಯಶೋದೆ ಯಾವತ್ತು ದೇವಕಿ ಮೇಲೆ ಬೇಜಾರ್ ಮಾಡ್ಕೊಳ್ಳೇ ಇಲ್ಲ. ಆರತಿ, ಏನ್ ಯಶೋದೆ ಮೇಡಮ್, ನೀವು ಇವತ್ತು ಈ ರೀತಿ ನಿಂತಿದ್ದೀರಲ್ಲ, ಇವತ್ತು ನೀವು ಶಾರದಾ ಅಲ್ಲ ಯಶೋದೆ, ದಿನ ಅಟ್ಲೀಸ್ಟ್ ಒಂದ್ ಸಾಂಗಾರು ಹೇಳಿ ಯಶೋದೇವ್ರೆ. ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನಂಗದೆಲ್ಲ ಬರಲ್ಲ. ಶಾರದಾ ಹೇಳ್ತಾಳೆ, ಸುಮಿತ್ರಾ, ದೇವ್ರ ಹತ್ರ ನಿಂತ್ಕೊಂಡು ಸುಳ್ಳು ಹೇಳ್ತಾ ಇದೀಯಾ? ಅವಾಗ್ಲೂ ಹಾಡ್ನ ಗುಣಗಾನ ಮಾಡ್ತಾ ಇರ್ತೀಯಾ? ಜೊತೆನೂ ಸೇರ್ಕೊಂಡು ಆಡ್ತಾ ಇದೀಯಾ ತಾನೆ, ಹಾಡಮ್ಮ ಪ್ಲೀಸ್ ಅಂತ ಸುಮಿತ್ರಾ ಹೇಳ್ತಾರೆ. ಕೃಷ್ಣಂದ್ ಯಾವ್ದು ನಂಗೆ ಹಾಡ್ ಬರಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ದೀಪು ಹೇಳ್ತಾಳೆ, ಆಡಿಸಿದಳಮ್ಮ ಯಶೋದೆಯನ್ನು ಸಾಂಗ್ ಆಡಮ್ಮ ಅಂತ ದೀಪು ಹೇಳ್ತಾಳೆ. ವಿಮಲ, ಈ ಹಾಡು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಈ ಸಿಚುಯೇಷನ್ಗೆ, ಅದೇ ಆಡು ಹೇಳ್ತಾರೆ. ಆಗ ದಶರಥ, ಮಹನೀಯರೇ ಮಹಿಳೆಯರೇ, ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಯಶೋದೇವರು ನಮಗೋಸ್ಕರ ಹಾಡು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಚಪ್ಪಾಳೆ ಹೊಡೆಯಕ್ ಶುರು ಮಾಡ್ತಾರೆ. ಅಮ್ಮ ಹಾಡು ಅಂತ ಇರ್ತಾರೆ ಮುರಳಿ. ನನ್ಗೆ ಕೃಷ್ಣನ್ ಸಾಂಗ್ ಅಂದ್ರೆ ತುಂಬಾ ಇಷ್ಟ, ಆಡಮ್ಮ ಅಂದಾಗ ಶಿವನಾರಾಯಣ್ ತಾತ, ಇವತ್ತು ಹಬ್ಬದ ದಿನ, ಒಳ್ಳೆ ದಿನ, ಕೃಷ್ಣನ್ ಹಾಡು ಆಡ್ಲೇಬೇಕು, ನೀನ್ ಹಾಡು ಹೇಳಿದ್ಮೇಲೆ ಮಂಗಳಾರತಿ ಮಾಡೋದು. ದೀಪು ಪುಟ್ಟ ಅಮ್ಮನ್ ಕೈ ಇಟ್ಕೊಂಡು ಪ್ಲೀಸ್ ಆಡಮ್ಮ ಒಪ್ಕೊಂತಾಳೆ. ಶಾರದೆ ಸಿದ್ದು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ. ಆಗ ಯೋಗಿ ಕೇಳ್ತಾನೆ, ಯಾಕೆ ಮಗ ಇಷ್ಟೊಂದು ಟೆನ್ಷನ್ ಅಲ್ಲಿ ಓಡಾಡ್ತಿದ್ಯಾ ಅಂತ. ಏನು ಮತ್ತೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಅಲ್ಲ ಕಣೋ, ಒಂದ್ ರೀಸನ್ ಕೊಡದೆ ಸೀರೆ ಬಗ್ಗೆನು ಏನು ಹೇಳ್ದೆ ಆ ತರ ಇಟ್ಕೊಂಡ್ಬಿಟ್ರು. ಇದನ್ನೆಲ್ಲ ನೋಡಿ ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾನೆ. ನಾನು ಒಬ್ಬ ಮನುಷ್ಯ, ನನಗೂ ಎಲ್ಲಾ ಭಾವನೆಗಳಿವೆ, ಅದನ್ನ ಅವರು ಕನ್ಸಿಡರ್ ಮಾಡ್ಬೇಕಿತ್ತು. ಮಗ ಕೂಲ್ ಡೌನ್, ನೀನ್ ಇಷ್ಟು ಬೇಗ ಜಡ್ಜ್ಮೆಂಟ್ ಮಾಡಕ್ ಹೋದ್ರೆ ಮೆಂಟಲ್ ಆಗ್ಬಿಡ್ತೀಯಾ, ಕೂಲ್ ಆಗಿರು. ಯೋಗಿ ಹೇಳ್ತಾನೆ, ಅದು ಆಗಲ್ಲ ಯೋಗಿ ಅಂತ ಹೇಳ್ತಾ ಇರ್ಬೇಕಾದ್ರೆ, ಇನ್ನೇನೋ ಮತ್ತೆ ಕೊಟ್ಟಿರೋ ಸೀರೆ ಬಳೆ ಎಲ್ಲನೂ ಅವ್ರು ಏನು ಹೇಳ್ದೆ ಹಾಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದೆ. ಈಗ ನೀನ್ ಯಾಕೆ ಜಡ್ಜ್ಮೆಂಟ್ ಮಾಡ್ತಿದ್ಯಾ? ಅವ್ರಿಗೊಂದ್ ಸ್ವಲ್ಪ ಟೈಮ್ ಕೊಡು. ಶಾರದಾ ಅವರು ತುಂಬಾ ಒಳ್ಳೆಯವರು, ನೀನ್ ಹಾಗೆ ಕೋಪ ಮಾಡ್ಕೊಂಡು ಅವ್ರನ್ನ ಬಿಟ್ಟೋಗ್ಲಿ ಅಂತ ಈ ರೀತಿ ಎಲ್ಲ ಮಾಡ್ತಾ ಇರ್ಬೋದಲ್ವಾ, ನಾನ್ ನಿನ್ ಮೊದ್ಲು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ ಯೋಗಿ. ಸಿಚುಯೇಷನ್ ನಿನ್ ಮೇಲೆ ಪ್ರಭಾವ ಬೀರದೇ ಇರ್ಲಿ ಅಂತಾನು ಈ ತರ ಮಾಡ್ತಾ ಇರ್ಬೋದಲ್ವಾ. ಹೇಳಿದವನು ಬಾಳಿಯಾನು ಎಂಬ ಗಾದೆನ ನೀನ್ ಕೇಳಿಲ್ವಾ? ನೀನೊಂದ್ ಸ್ವಲ್ಪ ತಾಳ್ಮೆಯಿಂದ ಇರು, ಒಂದ್ ಸ್ವಲ್ಪ ಟೈಮ್ ಕೊಡು. ಸಿದ್ದು ಏನು ಮಾತಾಡದೆ ಯೋಗಿ ಮುಖನೇ ನೋಡ್ತಾ ಇರ್ತಾನೆ. ಮತ್ತೆ ಯೋಗಿ ಬೇಕು ಅಂತ, ಮಗ ನಾನು ಇವತ್ತು ಯಾವ ರೀತಿ ಕಾಣ್ತಾ ಇದ್ದೀನಿ, ನನ್ನ ಡ್ರೆಸ್ ಹೇಗಿದ್ದೀನಿ ನೋಡು ಅಂತ ಹೇಳ್ತಾ ಇರ್ತಾನೆ. ಸಿದ್ದು ಕೋಪ ಮಾಡ್ಕೊಂಡು, ಇದೆಲ್ಲ ಇವಾಗ ನಿನಗೆ ಬೇಕಾ? ನಾನೇ ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನ ಮುಖ ನೋಡ್ಕೊಂಡ್ರೆ ನಾನೇ ಈಗ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಇವಾಗ ನಿನಗೆ ಬೇಕಾ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಇನ್ನು ಸಹ ಕೋಪ ಮಾಡ್ಕೊಂಡು ಬೇಜಾರಲ್ಲೇ ಅವ್ನ ಮುಖ ನೋಡ್ತಾ ಇರ್ತಾನೆ. ಮನೆಯೊಳಗಡೆಯಿಂದ ಸಾಂಗ್ ಬರ್ತಾ ಇರುತ್ತೆ. ಅದನ್ನ ನೋಡಿ ಯೋಗಿ, ಏನೋ ಮಗ ದರೆಗಿಳಿದು ಸಾಂಗ್ ಹೇಳೋ ರೀತಿಲಿದೆ, ಬಾರ ಒಳಗಡೆ ಹೋಗಿ ನೋಡೋಣ. ಕಡೆ ಬಂದು ನೋಡಿ ಶಾರದನ್ನ ಅವರಿಬ್ರು ಸಹ ಮೂಕ ವಿಸ್ಮಿತರಾಗಿ ನಿಂತ್ಕೊಂಡ್ಬಿಡ್ತಾರೆ. ಅದನ್ನ ನೋಡಿ ಸಿದ್ದುಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಆದ್ರೆ ಶಾರದಾ ಮನೆಯವ್ರ ಖುಷಿಗೋಸ್ಕರ ಹಾಡ್ನ ಆಡ್ತಾ ಇರ್ತಾಳೆ. ಶಾರದೆ ಹಾಡ್ ಹೇಳ್ತಾ ಇದ್ರೆ ಎಲ್ಲರೂ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಕಡೆ ದೀಪು ಪುಟ್ಟನು ಕೃಷ್ಣನ್ ವೇಷದಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಈ ಕಡೆ ಸಿದ್ದುನು ಸಾಂಗ್ ಆಡ್ತಾ ಇರ್ತಾನೆ. ಆದ್ರೆ ಜ್ಯೋತಿಕಾ ಮಾತ್ರ ಹೊಟ್ಟೆ ಉರ್ಕೊಂಡು, ಇವನ್ ಬೇರೆ ಸಾಂಗ್ ಆಡ್ತಾ ಇದ್ದಾನೆ ಬೈಕೊಂತಾ ಇರ್ತಾಳೆ. ಮಾತ್ರ ಸಿದ್ದುನೇ ನೋಡ್ಕೊಂಡು ಸಾಂಗ್ ಆಡ್ತಾ ಇರ್ತಾಳೆ. ಸಾಂಗ್ ಎಲ್ಲ ಆಡಿದಾದ್ಮೇಲೆ ಮನೆಯವರೆಲ್ಲ ಚಪ್ಪಾಳೆ ಹೊಡಿತಾರೆ. ಸಿದ್ದುಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಮನೆಯವರೆಲ್ಲ ಪೂಜೆಯಲ್ಲಿ ಬ್ಯುಸಿ ಆಗಿದ್ರೆ ಆಗ ಯೋಗಿನ ಹಿಡ್ಕೊಂಡು ಸಿದ್ದು ದೂರದಲ್ಲಿ ಬಂದ್ಬಿಟ್ಟು ಏನಾಗ್ತಾ ಇರ್ತಾನೆ. ಏನ್ ಮಗ ಹೇಳು ಅಂದಾಗ, ಸೀರೆ ಯಾರೇ ಸೀರೆ ಅಂತ ಇದೆಯಾ, ಅದೇನ್ ಸರಿಯಾಗಿ ಹೇಳು, ಅರ್ಥ ಆಗ್ತಾ ಇಲ್ಲ ಅಂದ. ಮಗ ಶಾರದಾ ಅವ್ರು ಹುಟ್ಟಿರೋ ಸೀರೆ ನಾನು ಪ್ರೀತಿಯಿಂದ ಕೊಟ್ಟಿದ್ದು. ಯೋಗಿಗೂ ತುಂಬಾನೇ ಖುಷಿ ಆಗುತ್ತೆ. ಅದೇ ಮಾತ್ರ ಅಲ್ಲ ಕಣೋ, ನಾನು ಕೊಟ್ಟಿರೋ ಜ್ಯುವೆಲ್ರಿ ಬಳೆ ಎಲ್ಲ ಹಾಕೊಂಡಿದ್ದಾರೆ ಅಂತ ಸಿದ್ದು ಹೇಳ್ತಾನೆ. ಮಗ ನೀನ್ ಗೆದ್ಬಿಟ್ಟಲ್ಲೋ, ಹೊಡೆದೆ ಕಣೋ ಲ್ಯಾಟ್ರಿ, ನೀನ್ ಗೆದ್ಬಿಟ್ಟೆ ಕಣೋ. ಖುಷಿಯಿಂದ ಸಿದ್ದುನ ಹಗ್ ಮಾಡ್ಕೊಂತಾನೆ. ಸಿದ್ದು ನನ್ನ ಪ್ರೀತಿನ ಅವ್ರು ಖಂಡಿತ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಸಿದ್ದು ಕುಂದಾಡ್ತಿರ್ತಾನೆ. ಈ ಕಡೆ ಪೂಜೆ ಎಲ್ಲ ಮುಗಿಯುತ್ತೆ. ಎಲ್ಲರಿಗೂ ಪ್ರಸಾದ ಮಂಗಳಾರತಿ ಎಲ್ಲ ಕೊಟ್ಟಾದ್ಮೇಲೆ ಶಾರದಾ ತನ್ನ ರೂಮ್ ಕಡೆ ಡ್ರೆಸ್ ಚೇಂಜ್ ಮಾಡಕ್ಕೆ ಅಂತ ಬರ್ತಾ ಇರ್ತಾಳೆ. ಸಹ ಶಾರದಾ ಹಿಂದೆನೆ ಬರ್ತಾನೆ.
ಶಾರದಾ ಹಿಂದೆನೇ ನಿಂತ್ಕೊಂಡು ಸಿದ್ದು ಹೇಳ್ತಾ ಇರ್ತಾನೆ, ಶಾರದಾ ಅವರೇ, ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಖುಷಿನ ಬಾಯಲ್ಲಿ ಹೇಳಕ್ಕೆ ಆಗ್ತಾ ಇಲ್ಲ. ನನ್ನ ಖುಷಿನ ಕೇಳಿದ್ರೆ ನೀವು ಸಹ ತುಂಬಾ ಖುಷಿ ಪಡ್ತೀರಾ. ನನ್ನ ಪ್ರೀತಿನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ. ಸಿದ್ದು ಮಾತು ಕೇಳಿ ಶಾರದಂಗೆ ಶಾಕ್ ಆಗುತ್ತೆ. ಹಿಂದಕ್ಕೆ ತಿರುಗಿ ನೋಡಿ ಸಿದ್ದುನೇ ನೋಡಿ ಕೋಪ ಮಾಡ್ಕೊಂಡು ಶಾರದಾ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.